ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಬಂದ್ಬಿಟ್ಟು ಥರ್ಸ್ಡೇ, ನಾಳೆ ಹಬ್ಬ ಇದೆ. ಸೊ ಹಬ್ಬಕ್ಕೆ ಫುಲ್ ಪ್ರಿಪ್ರೇಷನ್. ಇವತ್ತು ಕೆಲಸ ಜಾಸ್ತಿ ಇದೆ ಅಷ್ಟೇ. ಕನ್ಸಿಸ್ಟೆಂಟಾಗೆಲ್ಲ ವೀಡಿಯೋ ಮಾಡೋಕ್ಕೆ ಭಾರಿ ಕಷ್ಟ ಇದೆ. ಆ್ಯಂಡ್ ಡೈಲಿ ವ್ಲಾಗ್ ದಿನ ಏನು ಮಾಡೋದು, ಮನೇಲೇ ಇರ್ತೀನಿ ನಾನು, ಕೆಲಸ ಮಾಡೋದು. ಅದನ್ನೇ ಯಾರು ನೋಡ್ತಾರಲ್ಲ, ನನಗೆ ಬೋರ್ ಆಗುತ್ತೆ. ಬೇರೆಯವ್ರು ಹೆಂಗೆ ನೋಡ್ತಾರೆ? ಬಟ್ ನಾವು ಮಾಡಬೇಕು ಅಷ್ಟೇ. ಫ್ರೆಶ್ ಅಪ್ ಆಯಿತು, ಟಿಫನ್ ಆಯಿತು. ಆ್ಯಕ್ಚುಲಿ ಮಾರ್ನಿಂಗು ಟಿಫನ್ ಆದಮೇಲೆ ಇಲ್ಲ ಟಿಫನ್ಗಿಂತ ಮುಂಚೆ ಇದೊಂದು ವಿಟಮಿನ್ ಸಿ ಕ್ಯಾಪ್ಸೂಲ್, ಇದೊಂಥರ ಚಾಕ್ಲೇಟ್ ಥರ ಬರುತ್ತೆ. ಇದನ್ನು ತಗೊಳ್ಬೇಕು, ತುಂಬ ಒಳ್ಳೆಯದು. ಅದ್ರ ಜೊತೆಗೆ ಇದು ಬಂದ್ಬಿಟ್ಟು ಹೇರ್ ಆ್ಯಂಡ್ ಸ್ಕಿನ್ ಗಮ್ಮೀಸ್ ಅಂತ ಹೇಳಿ ನಾನು ಇದನ್ನು ಶುರು ಮಾಡಿ 1 ಮಂತ್ ಆಗಿದೆ ಅಷ್ಟೇ. ವೈ ಬಿಕಾಸ್ ನಾನು ತುಂಬ ಏರ್ಫಾಲ್ ಆಗ್ತಿತ್ತಲ್ಲ, ಸೊ ಅದಕ್ಕೋಸ್ಕರ ಶುರು ಮಾಡಿರೋದು. ಲೆಟ್ಸಿ ಯಾವ ಥರ ರಿಸಲ್ಟ್ ಬರುತ್ತೆ ಅಂತ. ಬಟ್ ನನಗೆ ಏನೋ ಒಂದು ಸ್ವಲ್ಪ ಸಿಗ್ನಿಫಿಕೆಂಟಾಗಿ ಚೇಂಜಸ್ ಕಾಣ್ತಾ ಇದೆ. ಸೊ ನೋಡೋಣ, ಅಂದರೆ ಲಾಂಗ್ ಟರ್ಮ್ ಯೂಸ್ ಮಾಡಿದ್ಮೇಲೆ ಅದು ನೀಟಾಗಿ ಗೊತ್ತಾಗೋದು. ಇವೆರಡನ್ನು ನಾನು ಟಿಫನ್ ಆದಮೇಲೆ ತೊಗೋತೀನಿ ಎವ್ರಿ ಡೇ. ಮರ್ತೋದೆ ಅಷ್ಟೇ. ಆ್ಯಂಡ್ ನಾರ್ಮಲಾಗಿ ಮಳೆನೇ ಬರ್ತಿರಲಿಲ್ಲ. ನಾಳೆ ಹಬ್ಬ ಇದೆ, ಕೆಲಸ ಬೇಜಾನಿದೆ. ಆದರೆ ಮಳೆ ಮಾತ್ರ ಬರ್ತಾನೇ ಇದೆ ನೆನ್ನೆನೋ ಮಳೆ ಬಂತಂತೆ, ನಂಗೆ ಗೊತ್ತಿಲ್ಲ. ಬಟ್ ಇವತ್ತಂತೂ ಮಳೆ ಬರ್ತಾಯಿದೆ. ಇವಾಗ ಹೋಗಿ ಬಾಳೆಕಂಬ ತರಬೇಕು, ಆಮೇಲೆ ಸ್ಯಾರಿ ಉಡಿಸ್ಬೇಕು ದೇವ್ರಿಗೆ, ರವೆ ಉಂಡೆ ಮಾಡಬೇಕು. ನಮ್ಮಮ್ಮ ಲೀಸ್ಟ್ ಕೊಡ್ತಾಯಿದ್ದಾರೆ, ಅದು ಮಾಡಬೇಕು ಇದು ಮಾಡಬೇಕಂತ. ಮಳೆ ಬರ್ತಾಯಿದೆ, ಏನು ಮಾಡೋದಂತಲೇ ಗೊತ್ತಾಗ್ತಾಯಿಲ್ಲ. ನೋಡ್ತೀನಿ ಸ್ವಲ್ಪ ಹೊತ್ತು. ಒಟ್ಟಲ್ಲಿ ಬಾಳೆಕಂಬ ತಂದಿಟ್ಬಿಟ್ರೆ ಆಚೆ ಹೋಗೋದೇನು ಕೆಲಸ ಇರಲ್ಲ, ಒಳಗಡೆ ಮಾಡೋ ಕೆಲಸ ಎಲ್ಲ ಏನು ಪ್ರಾಬ್ಲಮ್ ಇಲ್ಲ. ಬಾಳೆಕಂಬ ಆಮೇಲೆ ಮಳೆ ಬರ್ತಿರೋದ್ರಿಂದ ಎಲ್ಲ ಕಡೆ ಕ್ಲೋಸ್ ಮಾಡಿಬಿಟ್ರೆ ಕಷ್ಟ, ಟೈಮ್ ಸಿಗಲ್ಲ ಹೋಗಿ ತೊಗೊಂಡು ಬರೋಕ್ಕೂ. ಹೋಗ್ಬಿಟ್ಟು ತಗೊಂಡು ಬರುವ. 10 ರೂಪಾಯಿ ಚೇಂಜ್ ಆಯ್ತಾ? ಇಲ್ಲಮ್ಮ, ಚೇಂಜ್ ಬೇಕಲ್ಲ? ಇಲ್ಲ ಇಲ್ಲ 10 ರೂಪಾಯಿ ಚೇಂಜು. ಇರಿ, ಅಲ್ಲಿ ಜೇನುತುಪ್ಪ ತೊಗೊಂಡು ಮಿಕ್ಕಿದ ಚೇಂಜ್ ಕೊಡ್ತೀನಿ. ಸಾಕು, ಹೋಗು. ಹಾಂ, ಸರಿ ಹೋಯ್ತು, ಹೋಗು. ಸಾಕಾ? ಥ್ಯಾಂಕ್ಸ್. ಗಾಡಿಯಲ್ಲಿ ಡನ್ ವಿತ್ ಶಾಪಿಂಗ್. ನಾನು ಒಬ್ಬಳೇ ಹೋಗಿ ತೊಗೊಂಬಂದೆ ಬಾಳೆ ಎಲೆ. ನಮ್ಮಮ್ಮಂದು ಬಾಳೆ ಎಲೆ ಸ್ಪೆಸಿಫಿಕೇಷನ್ಸ್ ಎಲ್ಲ ಇರುತ್ತೆ. ಬಾಳೆ ಎಲೆಗೆ ಸುಳಿ ಇರಬೇಕು, ಬಾಳೆ ಎಲೆಗೆ 3 ಎಲೆ ಬಂದಿರಬೇಕು, ಅವೆಲ್ಲ ಹೇಳ್ತಾರೆ. ತಲೆ ಕೆಟ್ಟೋಗುತ್ತೆ. ಚಿಕ್ಕ ವಯಸ್ಸಲ್ಲಿದ್ದಾಗ ಅವ್ರ ಜೊತೆಗೆ ಹೋಗ್ತಿದ್ದೆ, ಆವಾಗ ನೋಡಿ ನೆನಪಿರುತ್ತಲ್ಲ. ಸೊ ಆ ಥರ ಹೋಗಿ ಈ ಸತಿ ನಾನು ಒಬ್ಬಳೇ ತೊಗೊಂಬಂದಿದ್ದೀನಿ. ಬಿಕಾಸ್ ಅವ್ರಿಗೂ ಬೇರೆ ಕೆಲಸ ಅದಾದರೂ ಆಗುತ್ತೆ. ಅವ್ರನ್ನ ಕರ್ಕೊಂಡೋದ್ರೆ ಕೆಲಸನೂ ಆಗಲ್ಲ. ನಾನು ಆಲ್ರೆಡಿ 3 ಸತಿ ಹೋಗಿ ಬಂದೀನಿ. ಒಂದು ಸತಿ ಬಾಳೆ ಎಲೆಗೆ, ಒಂದು ಸತಿ ಬಾಳೆ ಕಂಬಕ್ಕೆ, ಇನ್ನೊಂದು ಸತಿ ಏನೋ ಜೇನುತುಪ್ಪ ತರೋಕ್ಕೆ. ಒಂದಾದ್ಮೇಲೆ ಒಂದು ಹೇಳ್ತಾನೆ ಇರ್ತಾರೆ. ಸೊ ಎಲ್ಲ ಮುಗೀತು ಆಚೆ ಹೋಗಿ ಮಾಡೋ ಕೆಲಸ. ನೆಕ್ಸ್ಟು ಸ್ಯಾರಿ ಉಡಿಸ್ಬೇಕು ದೇವ್ರಿಗೆ. ಸೊ ನೆಕ್ಸ್ಟ್ ಇವಾಗ ಅದೇನೆ. ಈ ಸತಿ ಎಲ್ಲ ಮಧ್ಯಾಹ್ನ ಮಾಡಿ, ಅಂದರೆ ಎಲ್ಲ ಮೇನ್ ಕೆಲಸ ಮುಗಿಸ್ಕೊಂಡ್ಬಿಟ್ರೆ ನೈಟ್ ಸ್ವಲ್ಪ ನಿದ್ದೆ ಮಾಡಿ ಬೆಳಿಗ್ಗೆ ಫ್ರೆಶ್ಶಾಗಿ ಎದ್ದು ಪೂಜೆ ಮಾಡೋಣ ಅಂತ. ಪ್ರತಿ ವರ್ಷ ನಿದ್ದೆನೇ ಮಾಡೋಕ್ಕಾಗಲ್ಲ, ಅದಕ್ಕೆ ಈ ಸತಿ ನಾನು ಮಲ್ಕೋತೀನಿ, ಪಪ್ಪ ನಮ್ಮಮ್ಮ. ಸೊ ಅದಕ್ಕೋಸ್ಕರ ಸ್ಯಾರಿ ಎಲ್ಲ ಒರೆಸ್ತೀವಿ, ಹೆಂಗೆ ಒರೆಸ್ತೀವಿ ಎಲ್ಲ ತೋರಿಸ್ತೀನಿ. ಸೊ ನಿಮಗೂ ಹೆಲ್ಪ್ ಆಗ್ಬೋದು. ಈ ಥರದ್ದು ಯಾವುದಾದ್ರೂ ಹಾಕ್ಕೊಂಡಿರ್ತೀವಲ್ಲ, ಅಲ್ಲಿ ಫಸ್ಟು ಈ ಥರ ಯಾವುದಾದ್ರೂ ಒಂದು ಬಟ್ಟೆ ಹಾಕ್ಕೊಳ್ಬೇಕು, ಶುದ್ಧವಾಗಿರೋ ಬಟ್ಟೆ. ವೈಟ್ ಕಲರ್ ಆದರೂ ಸರಿ, ಈ ಥರ ಆರೆಂಜ್ ಆದರೂ ಸರಿ. ಆಮೇಲೆ ರಂಗೋಲಿ ಹಾಕ್ಕೊಂಡು ಈ ಥರ ಸ್ವಸ್ತಿಕ್ ಚಿಹ್ನೆನ ಹಾಕ್ಕೋಬೇಕು. ಅಂದರೆ ಫಸ್ಟು ಕಳಶ ಕೂರ್ಸೋಕ್ಕಿಂತ ಮುಂಚೆ ಇದನ್ನೆಲ್ಲ ಮಾಡಬೇಕು. ಆಮೇಲೆ ಅರಿಶಿನ ಕುಂಕುಮ ಎಲ್ಲ ಹಾಕ್ಬಿಟ್ಟು ಫಸ್ಟು ಶುರು ಮಾಡ್ತಾನೆ ಪೂಜೆ ಇಲ್ಲಿಂದನೇ ಶುರು ಮಾಡಬೇಕು. ಬಾಳೆದೆಲೆ ಇಡಬೇಕು ಫಸ್ಟು, ಆಮೇಲೆ ಇಲ್ಲಿ ಓಂ ವರಮಹಾಲಕ್ಷ್ಮಿ ವ್ರತ ಅಂತ ಹೇಳಿ ಬರಬೇಕು. ಆಮೇಲೆ ಬಾಳೆದೆಲೆ ನೀಟಾಗಿ ಚೆನ್ನಾಗಿರೋದು ಇಟ್ಕೊಳ್ಳಿ. ಈ ಥರ ಬರ್ಕೊಂಡಿದ್ದೀವಿ. ಈಗ ಇದ್ರ ಮೇಲೆ ಅಕ್ಕಿ ಇಟ್ಬಿಟ್ಟು, ಅದ್ರ ಮೇಲೆ ಪಾತ್ರೆ ಅಕ್ಕಿ ಎಲ್ಲ ಇಟ್ಬಿಟ್ಟು ಆಮೇಲೆ ಕಳಶ ಇಡೋದು. ಈ ಥರ ನೀಟಾಗಿ ಪಾತ್ರೆ ಒಳಗಡೆ ಅಕ್ಕಿ ಹಾಕ್ಬಿಟ್ಟು ಇಡಬೇಕು. ಫಸ್ಟು ಬಾಳೆ ಎಲೆ ಮೇಲೇನೂ ಅಕ್ಕಿ ಹಾಕಿ ಅದ್ರ ಮೇಲೆ ಪಾತ್ರೆ ಇಟ್ಟು ಈ ಥರ ಫುಲ್ ಇದ್ರ ತುಂಬಾ ಅಕ್ಕಿ ತುಂಬಿಸಿರ್ಬೇಕು. ಸೊ ಆವಾಗ ಕಳಶ ಕೂರ್ಸೋಕ್ಕೆ ಕರೆಕ್ಟ್ ಆಗುತ್ತೆ. ಅದಾದಮೇಲೆ ತಟ್ಟೆ ಇಟ್ಟುಬಿಟ್ಟು ಆಮೇಲೆ ಇಡಬೇಕು ಕಳಶನ. ಅದಾದಮೇಲೆ ಸೀರೆನ ಪ್ಲೀಟ್ಸ್ ಮಾಡಿರ್ತೀವಲ್ಲ ಅದನ್ನು ಉಡಿಸ್ಕೊಳ್ಬೇಕು. ಸ್ವಲ್ಪ ಏನಿರುತ್ತೆ ಅದನ್ನೆಲ್ಲ ಪ್ಲೀಟ್ಸ್ನ ಇಲ್ಲಿ ಕೆಳಗಡೆ ಹಾಕಿ
ಈ ಥರ ಮಾಡಿಕೊಂಡು ಸೆರಗನ್ನ ಕರೆಕ್ಟಾಗಿ ನಾವು ಹೆಂಗೆ ಹೊಡ್ಕೋತೀವಿ, ನಾವು ಯಾವ ಥರ ಹೊಡ್ಕೋತೀವಿ ಅದೇ ಥರ ನಮ್ಮ ಲೆಫ್ಟ್ ಸೈಡಿಗೆ ಆ ಸೆರಗು ಬರುತ್ತಲ್ಲ ಅದೇ ಥರ ಲೆಫ್ಟ್ ಸೈಡ್ ಬರೋ ಥರ ಅದನ್ನು ನೀಟಾಗಿ ತೊಗೋಬೇಕು. ಸೊ ಈ ಥರ ಬರುತ್ತೆ. ಆ್ಯಂಡ್ ಇದನ್ನೆಲ್ಲನೂ ಅಷ್ಟೇ ನೀಟಾಗಿ ಪಿನ್ ಮಾಡ್ಕೋಬೇಕು. ಸೊ ನಮ್ಮಮ್ಮ ಮಾಡ್ತಾ ಇದ್ದಾರಲ್ಲ, ಸೊ ಕೆಳಗಡೆ ನೋಡಿ ಎಷ್ಟು ನೀಟಾಗಿ ಪ್ಲೀಟ್ಸ್ ಕೊಡ್ತಿದ್ದೆ ಆವಾಗಲೇ ಮಾಡಿರೋದು. ಈ ಥರ ಈ ಥರ ಮಾಡ್ಕೋಬೇಕು ರೌಂಡ್ ಶೇಪಲ್ಲಿ ನೀಟಾಗಿ. ಇವಾಗ ದೇವರು ಕೂತಿರೋ ಥರ ಕಾಣಿಸೋಕ್ಕೆ ಈ ಥರ ಮಾಡ್ಕೊಳ್ಳೋದು. ಸೊ ಇಲ್ಲಿ ನೋಡ್ತಾ ಇರೋದು ಎಷ್ಟು ನೀಟಾಗಿ ಹಿಂಗೆ ಪ್ಲೀಟ್ಸ್ ಕೂತಿದೆ. ಆ್ಯಂಡ್ ಪರ್ಫೆಕ್ಟಾಗಿ ಕೂತ್ಕೋಬೇಕು. ಸ್ಯಾರಿ ಎಲ್ಲ ಒಳಗೆ ಹೋಗ್ಬೇಕು ಅಂದರೆ ಸ್ಯಾರಿ ಇಟ್ಟು ಆಮೇಲೆ ತಟ್ಟೆಲೆ ಅಕ್ಕಿ ಇಟ್ಕೋಬೇಕು, ಆವಾಗ ನೀಟಾಗಿ ಕೂರುತ್ತೆ. ಆಮೇಲೆ ಇದನ್ನು ಈ ಥರ ರೌಂಡ್ ತೊಗೊಂಡು ಹಾಕೋಬೇಕು. ಈ ಥರ ಗೊರುನಳ್ಳಿ ವರಮಹಾಲಕ್ಷ್ಮಿ ಹಬ್ಬದ್ದು ಫೋಟೋ ಇದೆ ನಮ್ಮ ಮನೇಲಿ. ಸೊ ಅದನ್ನು ಇಟ್ಬಿಟ್ಟು ನಮ್ಮಮ್ಮ ಆಮೇಲೆ ಕಳಶ ಇಡೋದು. ಅದು ನಿಮ್ಮ ಇಷ್ಟ, ಇಡ್ಬೋದು. ಆಮೇಲೆ ಪೂಜೆ ಗೀಜೆ ಮಾಡಬೇಕು. ಅಮ್ಮನ ದೇವರು ಇಲ್ಲಿ, ಇದು ದೇವರು ಮುಖವಾಡ ನಾವು ಯೂಸ್ ಮಾಡೋದು. ಫಸ್ಟ್ ಈ ಥರ ಬಿನ್ಗೆ ಇಟ್ಕೋಬೇಕು ನೀಟಾಗಿ, ಪರ್ಫೆಕ್ಟಾಗಿ ಕೂರುತ್ತಲ್ಲ. ಇದನ್ನೆಲ್ಲ ಇನ್ನು ನಾವು ಮಾಡಬೇಕು. ಸೊ ಪೂರ್ತಿಯಾಗಿ ಅದನ್ನಿಟ್ಟಾದ್ಮೇಲೆ ಅದನ್ನು ಉಡಿಸ್ಬೇಕು. ನಾವು ಈ ಥರ ಕೋಲ್ ಕಟ್ಕೋತೀವಿ. ಏನಕ್ಕೆ ಅಂದರೆ ಈ ಥರ ಅದನ್ನು ಸ್ಯಾರಿದು ಸೆರಗು ಏನಿರುತ್ತೆ ಅದನ್ನು ಹಾಕಿಬಿಟ್ಟು ಇದು ಬ್ಲೌಸ್ ಪೀಸು ಮತ್ತು ಬಳೆ ಎಲ್ಲ ಕಟ್ಟೋಕ್ಕೆ ಹುಷಾರಾಗಿ ಇಟ್ಕೊ. ಈ ಥರ ನೀಟಾಗಿ ಗಟ್ಟಿ ಕಟ್ಕೋಬೇಕು. ಫಸ್ಟು ನೀವು ಪೂಜೆ ಎಲ್ಲ ಮಾಡೋಕ್ಕಿಂತ ಮುಂಚೆನೇ ಈ ಥರ ಎಲ್ಲ ಮಾಡ್ಕೋಬೇಕು. ಆಮೇಲೆ ನೀವು ಮಾಡೋಕ್ಕೆ ಹೋದರೆ ನೀರೆಲ್ಲ ಹಾಕಿರ್ತೀರ ಭಿನ್ನ ಅಂತೆಲ್ಲ ಅಂತಾರೆ. ಸೊ ಅದಕ್ಕೆ ಆದಷ್ಟು ಕರೆಕ್ಟಾಗಿ ಎಲ್ಲ ಮುಂಚೆನೇ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಪೂಜೆ ಮಾಡ್ಕೊಳ್ಳೋಕೆ ಸರಿ ಹೋಗುತ್ತೆ. ಮತ್ತು ಯಾವುದ್ಯಾವುದೋ ದಾರದಲ್ಲೆಲ್ಲ ಕಟ್ಟಬಾರ್ದು. ಕರೆಕ್ಟಾಗಿ ಚೆನ್ನಾಗಿರೋದು ನೋಡಿಕೊಂಡು ವಾಶ್ ಮಾಡಿ ಇಟ್ಕೊಂಡಿರಿ. ದಾರ ಅದನ್ನೇ ಕಟ್ಟಬೇಕು. ಹೋಗು ತಾಚಿ ಮಾಡಿ ಹೋಗು. ನನ್ನ ಮಾತು ಕೇಳ್ತೀಯಲ್ವಾ? ಹೌದು ಸರಿ, ನಾನು ನಿನ್ನ ಹತ್ರ ಮಾತಾಡೋದು. ಹೋಗು ಮತ್ತು ಹೋಗಿ ತಾಚಿ ಮಾಡಿಸೋಗ್ಬೋದು. ಪೀಸ್ನ ಈ ಥರ ಹಾಕಿದ್ದಾರೆ ನಮ್ಮಮ್ಮ. ಬೇಕು ಅಂದರೆ ನೀವು ಹಿಂಗೂ ಹಾಕೊಬೋದು, ಇಲ್ಲ ಅಂದರೆ ಈ ಥರನೂ ಹಾಕ್ಬೋದು. ಇವಾಗ ಯೂಶಲಿ ಸ್ಟಿಚ್ ಮಾಡಿಸ್ದೇ ಇದ್ದೆ ಯೂಸ್ ಮಾಡ್ತೀವಲ್ಲ ಆ ಥರ ಹಾಕ್ಕೊಳ್ಳೋ ಥರ ಅಷ್ಟೇ. ಇವಾಗ ಇದನ್ನು ಒಂದು ರೌಂಡು ಹಿಂಗೆ ತಿರುಗಿಸ್ಕೊಂಡು ಲೆಫ್ಟಿಗೆ ನಮ್ಮದು ಸೆರಗು ಬರೋ ಥರ ಮಾಡ್ಕೋತಾರೆ. ಸೊ ಈ ಥರ ಹಿಂದಕ್ಕೆ ಹೋಗಿ ಆವಾಗ ನೀವು ಪಿನ್ಸು ಮತ್ತು ಆ ಥರ ಕ್ಲಿಪ್ ಹಾಕಿರೋದೆಲ್ಲ ತಗೊಂಡ್ಬಿಡಿ. ಸೊ ಈ ಥರ ಇವಾಗ ಹಿಂಗೆ ಪ್ಲೀಟ್ಸ್ ಮುಂದೆ ಬಂದು ಹಿಂಗೆ ಹೋಗಿ ಹಿಂದೆಯಿಂದ ಒಂದು ರೌಂಡ್ ಹಾಕ್ಕೊಂಡು ಆಮೇಲೆ ಇದನ್ನು ತೊಗೊಂಡು ವಿ ಶೇಪಲ್ಲಿ ನಾವು ಸೆರಗನ್ನ ಲೆಫ್ಟ್ಗೆ ಹಾಕೋತೀವಲ್ಲ ಆ ಥರ ಹಾಕೊಳ್ಳೋದು. ಫೈನಲಿ ಸ್ಯಾರಿ ಉಡ್ಸಾಯಿತು. ಆವಾಗಲೇ ಚೇಂಜ್ ಮಾಡಿ ಈ ಥರ ಉಡ್ಸಿದ್ದೀವಿ. ಇವಾಗ ನಮ್ಮಮ್ಮಂಗೆ ಸಮಾಧಾನ ಆಗಿಲ್ಲ ಅಂತ ಹೇಳಿ ಆ್ಯಂಡ್ ಸೆರಗನ್ನ ತೊಗೊಂಡು ಇಲ್ಲಿಗೆ ಪಿನ್ ಮಾಡಿದ್ದೀವಿ ನೋಡಿ ಈ ಥರ. ಸೊ ನೀಟಾಗಿ ಇವಾಗ ಕೂತಿದೆ. ಈಗ ಇದು ದೇವ್ರಿಗೆ ಹಿಂದೆಗಡೆಗೆ ಭುಜ ಥರ ಹೇಳಿ ಡಿಸೈನ್ ಮಾಡೋಕ್ಕೆ ಅದನ್ನು ಕಟ್ಕೊಂಡು ಅದನ್ನು ನೀಟಾಗಿ ಹಿಂದೆ ಫಿಕ್ಸ್ ಮಾಡೋದು. ಫೈನಲಿ ರೆಡಿ ಆಯಿತು. ಸ್ಯಾರಿ ಎಲ್ಲ ಉಡ್ಸಿ ಆಯಿತು. ಇದು ಬಂದ್ಬಿಟ್ಟು ನಾನು ಹೇಳಿದ್ನಲ್ಲ ಭುಜದ. ಇದು ಬೇಕು ಅಂದರೆ ನಿಮ್ಮ ಚಿಕ್ಕಪೇಟೆ ಗಾಂಧಿ ಬಜಾರ್ ಎಲ್ಲ ಕಡೆನೂ ಸಿಗುತ್ತೆ. ಈ ಕಡೆ ಮಾಡಿ. ಆ್ಯಂಡ್ ಇದು ದೇವರಿಗೆ ಅಂತಲೇ ಇಟ್ಕೊಂಡಿರೋವಂಥ ಜ್ಯುವೆಲ್ಲರೀಸು. ನಾವು ಯೂಸ್ ಮಾಡಿರೋವಂಥದ್ದು ಗೋಲ್ಡ್ ಬಿಟ್ಟರೆ ನಾವು ಬೇರೆ ಯಾವುದೂ ಹಾಕಲ್ಲ ದೇವರಿಗೆ. ಸೊ ಇದು ಮಾತ್ರ ದೇವರಿಗೆ ಅಂತ ಇಷ್ಟು ಕರೆಕ್ಟಾಗಿ ರೆಡಿ ಆಯಿತು. ಇದನ್ನು ಕೊನೆಗೆ ದೇವರಿಗೆ ಚೌಲಿನೂ ಹಾಕಿ ಇಲ್ಲಿ ಇಷ್ಟು ರೆಡಿ ಆಗಿದೆ.